ಆಡಳಿತ ಆಳಿದಾಗ ಇವ್ರನ್ನ ತೊಗೊಂಡು ಮುಂದೆ ರೂಲ್ಸ್ ಇರಲಿಲ್ಲ. ನಂತರದಲ್ಲಿ ಇನ್ನೂ ಯು ಜಿ ಸಿ ಕಾಲಕ್ಕೆ ತನ್ನ ನಿಯಮಾವಳಿಗಳನ್ನು ಬದಲಿಸಿದಂಗೆ ಈಗ ಇವ್ರಿಗೂ ನಿಯಮಾವಳಿ ಬದಲಿಸಿ ಪಿ ಎಚ್ ಡಿ ಆಗಬೇಕು, ಇಲ್ಲ ನೆಟ್ಟ ಸೆಟ್ಟ ಆಗಬೇಕು, ಇಲ್ಲಾಂದ್ರೆ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಹೈಕೋರ್ಟ್ ಮಾಡಿದ್ರಿಂದಾಗೆ ಮತ್ತು ಒಂದು 3 ತಿಂಗಳು ಟೈಮ್ ಕೊಟ್ಟಿದ್ರು ಇವ್ರಿಗೆ ಈ ಇಷ್ಟರಲ್ಲಿ ಮುಗಿಸ್ಕೊಳ್ರಪ್ಪ ನೀವು ಅಂತೇಳಿ. ಆದರೂ ಅವ್ರು ಯಾಕೋ ಆಗಲಿಲ್ಲ. ಸೆಪ್ಟೆಂಬರ್ದಾಗ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡ್ಕೋಬೇಕು, ಮುಗಿಸ್ಕೋಬೇಕಂತೇಳಿ. ಇವತ್ತಿಗೂ ಅವ್ರು ಮುಗಿಸ್ಕೊಳ್ಳಿಲ್ಲ. ಮತ್ತು ಅದು ತಪ್ಪಂತಲ್ಲ ಅವ್ರಿಗೂ. ಯಾಕಂದ್ರೆ ಜೀವನದೊಳಗೆ ಪಾಪ ಅವರು ಆರಂಭದಲ್ಲಿ 1200, ಆಮೇಲೆ 2000, 3000, 5000 ಹಿಂಗೆ ದುಡ್ಬೋದು ಒಂದೊಂದು. ಆ ದುಡಿಯೋದಕ್ಕೆ ಮಾಡೋದಕ್ಕೆ ಮತ್ತು ಹೊರಗಿರೋ ಕೆಲಸ ಮಾಡಿ, ಪಾರ್ಟ್ ಟೈಮ್ ಕೆಲಸ ಮಾಡಿ ಹೆಂಗೋ ಬದುಕೊಂಡು ಬಂದಂಥವ್ರು. ಅದರೊಳಗೆ ಅವ್ರಿಗೆ ಮದುವೆ ಆಗೋದು ಕಷ್ಟ. ಮದುವೆ ಆದಂಥವ್ರು ಮನೆ ನಡೆಸೋದು ಎಷ್ಟು ಕಷ್ಟ ನಿಮಗೆ ಗೊತ್ತದ. ಇತ್ತೀಚೆಗೆ ಏನೋ ಒಂದಿಷ್ಟು ಸರ್ಕಾರ ಒಂದಿಷ್ಟು ಹೆಚ್ಚಿನ ಪೇಮೆಂಟ್ ಮಾಡೋಕೈತಿ ಉಪನ್ಯಾಸಕರಿಗೆ 30,000, 1,000, 40,000 ಕೊಡುವಂಥದ್ದು. ಆ ಸಮಯದಲ್ಲಿ ಒಂದು 5,000-6,000 ಮಂದಿನ ಮನೆ ಕಳಿಸಿಬಿಟ್ಟಿದ್ರು ಇವರು. ಈ ಒಂದು 5,000-6,000 ಮಂದಿ, 5,000 ಮಂದಿ ಹೀಗಾಗಿ ಹೆಚ್ಚು 11,000 ಜನ ಮನೆಗೆ ಹೋಗುವಂಥ ಪ್ರಸಂಗ ಬಂದುಬಿಡ್ತೀವಿ ರೂಲ್ಸ್ನಿಂದಾಗಿ. ಈಗ ಮುಖ್ಯವಾಗಿ ವಿಚಾರಣೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಇದು ಈಗ ಅವಶ್ಯಕತೆ ಇಲ್ಲ, ಇವ್ರ ಮನೆಗೆ ಕಳಿಸೋಂಥ ಅವಶ್ಯಕತೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ತಾವು ಮನೆಗೆ ಹೋಗಿಬಿಡ್ತಾರೆ ವಯಸ್ಸಾದ ತಕ್ಷಣ. ಇವ್ರ ಬದುಕು ಹೆಂಗೇನಂತ ಹೀಗಾಗಿ ಮನೆಗೆ ಕಳಿಸಿಲ್ಲ. ಅದಕ್ಕೆಲ್ಲ ಈಗಾಗಲೇ ಅದರ ಸಲುವಾಗಿನ ಕೆಲವೊಂದಿಷ್ಟು ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿದ್ರಿಂದ ಇದಕ್ಕೆ ಆದೇಶ ತಡೆ ಸಲುವಾಗಿ ಕೆಲವೊಂದು ಯು ಜಿ ಸಿ ಅರ್ಹತೆ ಇರುವವರಿಗೆ ಅವಕಾಶ ನೀಡುತ್ತಿದ್ದೇವೆ ಅಂದ್ರೆ ಸಿಗದ ಕಾರಣ ಯು ಜಿ ಸಿ ಅರ್ಹತೆ ಇರುವವರಿಗೆ ಅವಕಾಶ ನೀಡುತ್ತಿದೆ ಅಂತೇಳಿ ಎಸ್ ಮಂಜುಶ್ರೀ ಆಯುಕ್ತೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅವರು ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದೇವೆ, ನಾವು ಸಲ್ಲಿಸಿದ್ದೇವೆ ಈಗಾಗಲೇ, ಇದು ಕೆಲಸನ ಮಾಡ್ರಪ್ಪ ಅಂತೇಳಿ. ಆದರೆ ಆರ್ಡ್ರ್ ಅದು ನಾವು ಇದರಿಂದವ್ರ ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅನ್ನುವಂಥ ಮಾತನ್ನು ನಮ್ಮ ಎನ್ ಮಂಜುಶ್ರೀ ಅವರು ಅಂದ್ರೆ ಅದರ ಕಮಿಷನರ್ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಸರ್ಕಾರಿ ಈ ಒಂದು ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡುತ್ತಿರುವಂಥ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಸೋಮಶೇಖರ್ ಸಿಮೋಗಿಯವರು ಸೇವಾ ಭದ್ರತೆಗೆ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. ಸೇವಾ ಭದ್ರತೆ ಕೊಡ್ತೀವಿ ಅಂತ ಹೇಳಿತ್ತು. ವಿದ್ಯಾರ್ಥಿ ನೆಪದಲ್ಲಿ ಅನ್ಯಾಯ ಮಾಡಬಾರದು, ನಮಗೆ ಸೇವಾ ಭದ್ರತೆ ಕೊಡ್ತಾರಪ್ಪ, ನಮ್ಮ ಬದುಕು ಮನೆಯಲ್ಲೇ ಕೊಡ್ತಾರೆ ಅಂತ ಹೇಳಿದರು. ಆದರೆ ಈ ಒಂದು ನೆಪದಿಂದ ನಮ್ಮನ್ನು ಮೋಸ ಮಾಡಬಾರ್ದು, ನಮ್ಮ ಹತ್ರ